ಭಾರತದ ಸಂಸ್ಕೃತಿಯೇ ಚೆಂದ. ಒಳ್ಳೆಯತನ ಬೇಕು ಎಂದರೆ ಅದು ನಮ್ಮ ಧರ್ಮದಲ್ಲಿ ಮಾತ್ರ ನೋಡಲು ಸಾಧ್ಯ. ನಾವು ನಮ್ಮ ಹಿರಿಯರು ನಿಧನ ಹೊಂದಿದಾಗ ಅವರಿಗೆ ದೇವರ ಸ್ಥಾನವನ್ನು ನೀಡುತ್ತೇವೆ. ಆದರೆ ಬೇರೆ ಧರ್ಮದ ಹಾಗೆ ದೆವ್ವ ಭೂತ ಎನ್ನಲ್ಲ ಎಂದು ಶಿವಾನಂದ ಭಾರತಿ ಚಿಂತಾಮಣಿ ಸ್ವಾಮೀಜಿಗಳು ನುಡಿದರು. ಅವರು ಯಲ್ಲಾಪುರ ತಾಲೂಕು ಇಡಗುಂದಿ ಹೋಬಳಿಯ ಹಳವಳ್ಳಿ ಮಂಡಲದ ಕನಕನಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಸಂಯೋಜಿಸಲಾಗಿದ್ದ ಹಿಂದೂ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ವಕ್ತಾರರಾಗಿ ಗ್ರಾಮ ವಿಕಾಸದ ಗ್ರಾಮ ಸಂಚಾಲಕ ರಾಜಶೇಖರ್ ಮಾತನಾಡಿ, ದೇವನಿರ್ಮಿತ ದೇಶ, ಧರ್ಮ ನಮ್ಮದು, ಧರ್ಮವನ್ನು ಯಾರೂ ನಾಶ ಮಾಡಲಾರರು. ಈಗ ಅನೇಕ ಬದಲಾವಣೆಗಳು ಆಗುತ್ತಿವೆ. ಆದರೆ ರಾಜಕೀಯ ಸಾಮಾಜಿಕ ಬದಲಾವಣೆ ಆದರೆ ಸಾಕಾಗದು, ಜನ ಬದಲಾವಣೆ ಆಗಬೇಕು. ಜಾತಿಯೊಳಗೆ ಕದನ ನಡೆಯುತ್ತಿದೆ. ಜಾತಿ ತಪ್ಪಲ್ಲ, ಆದರೆ ಜಾತಿಯಲ್ಲಿ ಸಾಮರಸ್ಯ ಬೆಳೆಯಬೇಕು. ವಿವೇಕಾನಂದರ ಮಾತು ಸತ್ಯವಾಗಬೇಕು ಎಂದರೆ ನಾವೆಲ್ಲ ಒಂದಾಗಬೇಕು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಇದಕ್ಕೆ ಈ ಹಿಂದೂ ಸಮಾವೇಶ ಎಂದರು. ಈ ವೇಳೆ ಇಡಗುಂದಿ ಹೋಬಳಿ ಅಧ್ಯಕ್ಷ ಅಶೋಕ್ ನಾಯ್ಕ್, ಮಂಡಲ ಸಮಿತಿ ಅಧ್ಯಕ್ಷ ಶಿವರಾಮ್ ನಾಯ್ಕ್, ಗೌರಿ ಸಿದ್ದಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂಖ್ಯೆಗೂ ಬಲಕ್ಕೂ ಏನಪ್ಪ ವ್ಯತ್ಯಾಸ ಅಂದ್ರೆ, ಸಿಂಹ ಒಂದೇ ಇರುತ್ತೆ, 100 ಎಮ್ಮೆಗಳನ್ನು ಓಡಿಸೋದು. ಇವಾಗ ನೀವೆಲ್ಲ ಕೇಸರಿ ಶಾಲ್ ಹಾಕೊಂಡಿದ್ದೀರಲ್ಲ, ಆ ಕೇಸರಿ ಅಂದ್ರೆ ಅರ್ಥನೇ ಸಿಂಹ ಅಂತ. ಬಾಲಗಂಗಾಧರ ತಿಲಕ್ ಒಬ್ಬರೇ ಇದ್ರಂತೆ. 100 ಜನ ಬ್ರಿಟಿಷ್ ಅಧಿಕಾರಿಗಳಿದ್ರು, ಅವ್ರ ಕೈಗೆ ಬೇಡಿ ಹಾಕಕ್ಕೆ ಹೆದರ್ತಿದ್ರಂತೆ. ಯಾಕೆಂದ್ರೆ ಹೇಳ್ತಿದ್ರಂತೆ, ಮಹಾರಾಷ್ಟ್ರ ಕಾ ಶೇರ್ ಹೇ, ಸಿಂಹ ಅವರು. ಅದಕ್ಕೆ ಕೇಸರಿ ಅಂದ್ರೆ ಸಿಂಹ ಇದ್ರು. ಆದ್ರೆ ದುರಾದೃಷ್ಟವಶಾತ್ ಏನಾಗಿದೆ, ನಮಗೆ ನಮ್ಮ ಸನಾತನ ಧರ್ಮದ ಶಕ್ತಿನೇ ಗೊತ್ತಿಲ್ಲ, ಈ ಸಂಸ್ಕೃತಿಯ ಮಹಿಮೆನೇ ಗೊತ್ತಿಲ್ಲ. ಒಂದ್ ಪುಟಾಣಿ ಕಥೆ ಹೇಳೋ. ಗಂಡ ಹೆಂಡತಿ ಇದ್ರು, ಹಳ್ಳಿಯಲ್ಲಿದ್ರು. ಅವರು ಅನೇಕ ವರ್ಷಗಳು ಅಮೆರಿಕಕ್ಕೆ ಹೋಗಿ ನೆಲೆಸಿದ್ರು. ಭೇದ ಭಾವ ತಾರತಮ್ಯ ಇದ್ದಾಗ ಅಕ್ಷರಶಃ ಇರಲಿಲ್ಲ. ಹಾಗಾದ್ರೆ ವರ್ಣಾಶ್ರಮ ಇರ್ಲಿಲ್ವಾ? ಅವ್ರು ಹೇಳಿದ್ರು ಬಹಳ ಚೆನ್ನಾಗಿ, ಕರ್ಮಕ್ಕಾಗಿತ್ತು ವರ್ಣಾಶ್ರಮ. ಅದೆಲ್ಲ ದೊಡ್ಡ ವಿವರಣೆ. ಸುಮ್ಮನೆ ಸುಲಭವಾಗಿ ಹೇಳಬೇಕು ಅಂದ್ರೆ, ವರ್ಣಾಶ್ರಮ ವ್ಯವಸ್ಥೆ ಇತ್ತು, ತಾರತಮ್ಯ ಇರಲಿಲ್ಲ, ಭೇದ ಭಾವ ಇರಲಿಲ್ಲ ಅಲ್ಲಿ. ಹಾಗಾದ್ರೆ ಎಲ್ಲರಿಗೂ ಶಿಕ್ಷಣ ಕೊಡ್ತಿದ್ರು. ನಾವು ಅಂದ್ಕೊಳ್ಬೇಕು, ನಮ್ಮ ಟೆಕ್ಸ್ಟ್ ಬುಕ್ ತುಂಬೋದು, ಬ್ರಾಹ್ಮಣರಿಗೆ ಮಾತ್ರ ಶಿಕ್ಷಣ, ಕ್ಷತ್ರಿಯರಿಗೆ ಮಾತ್ರ ಶಿಕ್ಷಣ, ಬೇರೆಯವರಿಗೆ ಶಿಕ್ಷಣ ಇರಲಿಲ್ಲ. ಓದ್ಬೇಕು ಇತಿಹಾಸ. ಶಂಕರರು ಬಂದಂತಹ ಕಾಲದಲ್ಲಿ ಸರಿಸುಮಾರು 7ನೇ ಶತಮಾನದಲ್ಲಿ ಭಾರತದಲ್ಲಿ 80 ಲಕ್ಷ ಗುರುಕುಲಗಳಿದ್ವು. ಬ್ಯೂಟಿಫುಲ್ ಟ್ರೀ ಅಂತ ಒಂದು ಪುಸ್ತಕ ಇದೆ, ಓದ್ಬೇಕು, ಧರ್ಮಪಾಲರು ಬರೆದಿರ್ತಕ್ಕಂಥ. ಅಷ್ಟು ಲಕ್ಷ ಗುರುಕುಲಗಳು ಭಾರತದಲ್ಲಿ ಇತ್ತಂತೆ. ನಮ್ಮಲ್ಲಿ ಇವತ್ತೇನು ದೊಡ್ಡ ದೇವಸ್ಥಾನಗಳನ್ನ ನಾವು ನೋಡ್ತೀವಿ, ಇವತ್ತು ಬೇಲೂರು, ಹಳೇಬೀರು ಅಥವಾ ಮಹಾಬಲೇಶ್ವರ. ಎಲ್ಲ ಸಜ್ಜನ ಬಂಧುಗಳೇ, ಮಾತಾ ಭಗಿನಿಯರೇ, ಹಿಮಾಲಯ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ ಒಂದು ಶ್ಲೋಕ. ಹಿಮಾಲಯದಿಂದ ಹಿಡಿದು ಸಾಗರದ ಬಳಿ ಇರುವಂತ ಈ ಭೂಮಿ, ಇದು ಹಿಂದೂಸ್ತಾನ. ಇಲ್ಲಿರುವವರನ್ನು ಹಿಂದೂಗಳು ಅಂತ ಕರೀತಾರೆ. ಈ ಭೂಮಿ ದೇವ ನಿರ್ಮಿತವಾದಂತ ಭೂಮಿ, ಪ್ರತ್ಯಕ್ಷ ದೇವರೇ ನಿರ್ಮಿಸಿದ್ದ. ಹೌದು, ಜಗತ್ತಿನಲ್ಲಿ ಇಲ್ಲದಂತ ವಿಶೇಷಗಳು ಇಲ್ಲಿವೆ. ಈ ಭೂಮಿಯೊಳಗಿರುವ ಮಣ್ಣಿನ ಸತ್ವ ಜಗತ್ತಿನೊಳಗೆ ಎಲ್ಲೂ ಇಲ್ಲ. ನಾವು ಬೆಳೆಯುವ ಬೆಳೆಗಳನ್ನು ಲೆಕ್ಕ ಹಾಕಿದರೆ ಜಗತ್ತೇ ಅಷ್ಟು ಬೆಳೆ ಬೆಳೆಯೋದು, ಇಡೀ ಜಗತ್ತು ಅಷ್ಟು ಬೆಳೆ ಬೆಳೆಯೋದು. ಇಲ್ಲಿರುವ ನೀರಿನ ಸಂಪತ್ತು ಜಗತ್ತಿನೊಳಗೆ ಎಲ್ಲೂ ಇಲ್ಲ. ವಾಜಪೇಯಿ ಪ್ರಧಾನಿ ಆಗಿದ್ದಾಗ ಮೋದಿಯವರಂತೆ ಅವರು ಬ್ರಹ್ಮಚಾರಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.